ಇಡೀ ರಾಜ್ಯದಲ್ಲಿ ಅತ್ಯಂತ ಸುಸೂತ್ರವಾಗಿ ಇವತ್ತು ಪರೀಕ್ಷೆ ನಡೆದಿದೆ. ಯಾವುದೇ ರೀತಿ ತೊಂದರೆಗೆ ಅವಕಾಶ ಇದ್ದೇನೆ ಅತ್ಯಂತ ಶಾಂತ ರೀತಿಯಿಂದ ಈ ಪರೀಕ್ಷೆಗಳು ನಡೆದಿದೆ. ಇವತ್ತು ಒಟ್ಟು ಪರೀಕ್ಷೆಗೆ ಹಾಜರಾದವರು ಪರೀಕ್ಷೆಗೆ ಇವತ್ತು ಒಟ್ಟು ನಾವು ಕೋರ್ ಸಬ್ಜೆಕ್ಟ್ ನಾವು ಏನು ಗಣಿತ, ಸೈನ್ಸ್ ಮತ್ತೆ ವಿಜ್ಞಾನ ಮತ್ತೆ ಸಮಾಜ ವಿಜ್ಞಾನ ಇರ್ತೀವಿ, ಆ ಮೂರು ವಿಷಯಗಳ ಕುರಿತು ನಾನು ಫಸ್ಟ್ ಹೇಳ್ತೀನಿ. ಕೋರ್ ವಿಷಯ ಒಂದು ಗಣಿತ, ಮ್ಯಾಥ್ಸ್. ಅದರಲ್ಲಿ ಈ ವರ್ಷ ನೋಂದಾಯಿತರಾಗುವವರ ಸಂಖ್ಯೆ ಫ್ರೆಶ್ ಕ್ಯಾಂಡಿಡೇಟ್ಸ್ 7,83,882 7,83,882. ಅದರಲ್ಲಿ ಪರೀಕ್ಷೆಗೆ ಹಾಜರಾದವರ ಸಂಖ್ಯೆ 7,81,530. 7,81,530. ಒಟ್ಟು ರಾಜ್ಯದಲ್ಲಿ ಈ ಫ್ರೆಶ್ ಕ್ಯಾಂಡಿಡೇಟ್ಸ್ ಹಾಕಿದ್ರೆ ಮೊದಲನೇ ಬಾರಿ ಪರೀಕ್ಷೆಗೆ ದಾಖಲಾತಿಯಾಗಿ ಫ್ರೆಶ್ ಕ್ಯಾಂಡಿಡೇಟ್ಸ್ ಆಗಿ ಇದರ ಪೈಕಿ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 2,352. 2,352. ಅಂದ್ರೆ ಈ ವರ್ಷ ಮೊದಲನೇ ವಿಷಯದಲ್ಲಿ ಹಾಜರಾತಿ 99.64%, 99.64%. ಕಳೆದ ವರ್ಷ ಈ ವಿಷಯದಲ್ಲಿ ಹಾಜರಾತಿ ಇದ್ದಿದ್ದು 98.30%, 98.30%. ಮತ್ತೆ ಅದರಲ್ಲಿ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಅಂತ ಇದ್ದಾರೆ. ಆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಗಣಿತದಲ್ಲಿ ಈ ವರ್ಷ ನೋಂದಾಯಿಸಿದ ವಿದ್ಯಾರ್ಥಿಗಳ ಸಂಖ್ಯೆ 21,803, 21,803. ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 21,548, 21,548. ಗೈರು ಹಾಜರಾದವರು ಆ 21,803 ಜನದ ಪೈಕಿ ಗೈರು ಹಾಜರರು 255 ಜನ, 255. ಇನ್ನ ರಿಪೀಟರ್ಸ್ ಇದ್ದಾರೆ, 2-3 ಸಲ ಅಥವಾ 1-2 ಸಲ ಅಟೆಂಡ್ ಮಾಡಿದ್ರು. ಅವ್ರದ್ದು ಸಂಖ್ಯೆ, ನೋಂದಾಯಿಸಿದವರ ಸಂಖ್ಯೆ 46,506, 46,506. ಹಾಜರಾದವರ ಸಂಖ್ಯೆ 46,121, 46,121. ಒಟ್ಟು ಇದರಲ್ಲಿ ಗೈರು ಹಾಜರಾದವರು ರಿಪೀಟರ್ಸ್ ಅಲ್ಲಿ 46,506 ಪೈಕಿ 385 ಜನ ಗೈರು ಹಾಜರಾಗಿದ್ದಾರೆ ಇಡೀ ರಾಜ್ಯದಲ್ಲಿ. ಒಟ್ಟು ಟೋಟಲ್
ಮೊದಲನೇ ವಿಷಯದಲ್ಲಿ ಗಣಿತದಲ್ಲಿ ನೋಂದಾಯಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ಫ್ರೆಶ್ ಕ್ಯಾಂಡಿಡೇಟ್ಸ್, ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಮತ್ತೆ ರಿಪೀಟರ್ಸ್, ಈ ಮೂರು ಕ್ಯಾಟಗರಿ ಸೇರಿ ರಿಜಿಸ್ಟರ್ ಆದವರು 8,52,191. 8,52,191. ಹಾಜರಾದವರು 8,49,199. 8,49,199. ಗೈರು ಹಾಜರಾದವರು 8,52,000 ಜನರ ಪೈಕಿ 2,992 ಜನ. 2,992 ಜನ. ನಾನು ಆಗಲೇ ಹೇಳಿದಂಗೆ ಇದರ ನೀವು ಶೇಕಡ ಇದು ಹಾಜರಾತಿ ನೋಡಿದ್ರೆ 99.64 ಹಾಜರಾತಿ ಇದೆ. ಇನ್ನ ಎರಡನೇ ಸಬ್ಜೆಕ್ಟ್ ತಗೊಂಡ್ರೆ ವಿಜ್ಞಾನ, ಸೈನ್ಸ್, ಅದು ಒಟ್ಟು 8,43,976. 8,43,976 ಒಟ್ಟು ನೋಂದಾಯಿತರಾದರು. ಅದರಲ್ಲಿ ಹಾಜರಾಗಿರೋರು 8,40,841. 8,40,841. ಗೈರು ಹಾಜರಾದವರು 3,127. 3,127. ಇದರಲ್ಲಿ ಹಾಜರಾತಿ ಶೇಕಡ 99.62. 99.62%. ಇದನ್ನ ವಿವರಣೆ ಬೇಡ ಅಂತ ಪ್ರೈವೇಟ್ ಅದೇ ಬೇಡ. ಇನ್ನ ಮೂರನೇ ಸಬ್ಜೆಕ್ಟ್ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್. ಅದರಲ್ಲಿ ನೋಂದಾಯಿತರಾದವರು 8,24,689. 8,24,689. ಹಾಜರಾದವರು 8,21,823. 8,21,823. ಗೈರು ಹಾಜರಾದವರು 2,867. 2,867. ಇದರಲ್ಲೂ ಕೂಡ ಹಾಜರಾತಿ 99.65%. 99.65%. ಸ್ವಲ್ಪ ಇನ್ನಷ್ಟು ಅಂಕಿಅಂಶಗಳನ್ನ ನೋಡ್ತೀನಿ. ಈ ಅನಾರೋಗ್ಯ ಕಾರಣ ನಾವು ಎಲ್ಲಾ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಸ್ಪೆಷಲ್ ರೂಮ್ ಅಥವಾ ಐಸೋಲೇಷನ್ ರೂಮ್ ಅಂತ ಮಾಡಿದ್ರು. ಯಾಕಂದ್ರೆ ಜ್ವರ ಇದ್ರೆ, ಕೆಮ್ಮಿದ್ರೆ, ನೆಗಡಿ ಇದ್ರೆ ಅವರ ಬೇರೆ ರೂಮಲ್ಲಿ ಕೂರಿಸಿ ಬಳಸಬೇಕು ಅಂತಿದ್ರು. ಇಡೀ ರಾಜ್ಯದಲ್ಲಿ ಅನಾರೋಗ್ಯ ಕಾರಣದಿಂದ ವಿಶೇಷ ಕೊಠಡಿಯಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಸಂಖ್ಯೆ 111. 111. 111. ಕೆಲವು ಮಕ್ಕಳು ಕೋವಿಡ್ ಪಾಸಿಟಿವ್ ಇದ್ರೂ ಕೂಡ ನಾವು ಪರೀಕ್ಷೆ ಬರೀತೀವಿ ಅಂತ ಹಂಬಲ ತೋರಿಸಿದ್ದಾರೆ, ಇಚ್ಛೆ ತೋರಿಸಿದ್ದಾರೆ, ಬಲವಾದ ಇಚ್ಛೆ ತೋರಿಸಿದ್ದಾರೆ. ಆ ಮಕ್ಕಳಿಗೆ ಯಾರೇ ಹೇಳಿದಂಗೆ ನಾವು ಕೋವಿಡ್ ಕೇರ್ ಸೆಂಟರ್ ಅಲ್ಲಿ, ಹತ್ತಿರದ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಬರೆಯೋದಕ್ಕೆ ಅವಕಾಶ ಕೊಡ್ತಿದ್ರು. ಆ ರೀತಿ ಕೋವಿಡ್ ಪಾಸಿಟಿವ್ ಎಂದು ಗುರುತಿಸಲ್ಪಟ್ಟು ಕೋವಿಡ್ ಕೇರ್ ಸೆಂಟರ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಸಂಖ್ಯೆ 58. 58. ಅದರಲ್ಲಿ ಬ್ಯಾಂಗ್ಳೂರು ನಾರ್ತ್ ಇಂದ, ಬೆಂಗಳೂರು ಉತ್ತರದಿಂದ ಒಂದು ಸ್ಟೂಡೆಂಟ್, ಒಬ್ಬ ವಿದ್ಯಾರ್ಥಿ. ಬೆಂಗಳೂರು ದಕ್ಷಿಣದಿಂದ
2 ಮೈಸೂರಿನಲ್ಲಿ 1, ಮಂಡ್ಯದಲ್ಲಿ 4 ಜನ, ಉಡುಪಿಯಲ್ಲಿ 3, ತುಂಬಾ ಹೆಚ್ಚಿನ ಸಂಖ್ಯೆಯಾದ ಮಂಗಳೂರಲ್ಲಿ 14, ಕೊಡಗಿನಲ್ಲಿ 5, ಚಿತ್ರದುರ್ಗದಲ್ಲಿ 7, ಚಿಕ್ಕಮಗಳೂರಲ್ಲಿ 7, ಶಿವಮೊಗ್ಗದಲ್ಲಿ 1, ಹಾಸನದಲ್ಲಿ 3, ಗದಗದಲ್ಲಿ 1, ಬೆಳಗಾವಿಯಲ್ಲಿ 2, ಉತ್ತರ ಕನ್ನಡದಲ್ಲಿ 5, ಕಲಬುರಗಿಯಲ್ಲಿ 1, ಕೊಪ್ಪಳದಲ್ಲಿ 1. ಒಟ್ಟು 58 ವಿದ್ಯಾರ್ಥಿಗಳು ಈ ಒಂದು ಕೋವಿಡ್ ಪಾಸಿಟಿವ್ ಅಂತ ಟೆಸ್ಟೆಡ್ ಪಾಸಿಟಿವ್ ಗುರುತಿಸಲ್ಪಟ್ಟು ಅವರು ಕೋವಿಡ್ ಕೇರ್ ಸೆಂಟರ್ ಅಂತ ಪರೀಕ್ಷೆನ ಬರೆದಿದ್ದಾರೆ. ಮತ್ತೆ ಈ ಪರೀಕ್ಷೆನಲ್ಲಿ ಕೆಲವರು ಹಾಸ್ಟೆಲ್ ನಲ್ಲಿ ಪರೀಕ್ಷೆಗೋಸ್ಕರ ಬಂದು ಹಾಸ್ಟೆಲ್ ನಲ್ಲಿ ಇದ್ದು ಬಂದಿರೋ ಸಂಖ್ಯೆ, ಪರೀಕ್ಷೆ ಬರೆದಿರೋ ಸಂಖ್ಯೆ 2870 ಇಡೀ ರಾಜ್ಯದಲ್ಲಿ. 2870 ಹಾಸ್ಟೆಲ್ ನಲ್ಲಿ. ಮತ್ತೆ ನಾವು ಈ ಸಲ ಕಳೆದ ಬಾರಿ ತರನೇ ಒಂದು ಅವಕಾಶ ಕೊಟ್ಟಿದ್ದು, ಯಾರಾದ್ರೂ ಅವರ ಊರುಗಳಿಗೆ ವಾಪಸ್ ಹೋಗಿದ್ರೆ ಮನೆ ಹತ್ರ ಇರುವ ಪರೀಕ್ಷಾ ಕೇಂದ್ರದಲ್ಲಿ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದು, ಪರೀಕ್ಷಾ ಕೇಂದ್ರ ಬದಲಾವಣೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು. ಸೊ ಪರೀಕ್ಷಾ ಕೇಂದ್ರ ಬದಲಾವಣೆ ಮಾಡಿಕೊಂಡು ಪರೀಕ್ಷೆ ಬರೆದ ವಲಸೆ ವಿದ್ಯಾರ್ಥಿಗಳ ಸಂಖ್ಯೆ 10,693, 10,693. ನೆರೆ ರಾಜ್ಯಗಳಿಂದ ಬಂದು ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಸಂಖ್ಯೆ ಅಪೇಕ್ಷಿತರು ಅಂದ್ರೆ ನೋಂದಾವಣೆ ಮಾಡ್ಕೊಂಡಿದ್ದವರು 761. ಇದರಲ್ಲಿ ಕೇರಳ ಇದೆ, ಮಹಾರಾಷ್ಟ್ರ ಇದೆ, ಆಂಧ್ರ ಇದೆ, ಗೋವಾ ಇದೆ, ತಮಿಳುನಾಡು ಇದೆ. 761 ಹಾಜರಿಯಾಗಿರೋದು 760. ಒಬ್ಬರೇ ಒಬ್ಬರು ದೈವ ಹಾಜರಿ ಆಗಿದೆ. ನಾವ್ಯಾರು ಕೋವಿಡ್ ಪಾಸಿಟಿವ್ ಅಭ್ಯರ್ಥಿಗಳನ್ನ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಕೋವಿಡ್ ನಿಯಮಗಳನ್ನ ಅನುಸರಿಸಿ ಅಲ್ಲೇ ಪರೀಕ್ಷೆ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಅಲ್ಲಿ ವೈದ್ಯರಿದ್ರು, ಪರೀಕ್ಷಾ ಸಿಬ್ಬಂದಿ ಮೇಲ್ವಿಚಾರಣೆ ಮಾಡೋದು, ಮತ್ತೆ ಪೊಲೀಸ್ ಸಿಬ್ಬಂದಿ ಕೂಡ ಹೊರಗಡೆ. ಇವತ್ತು ನಾನು ಬೆಂಗಳೂರಿನ ರಾಜಾಜಿನಗರದ ಕಡಾಪಿ ಶಾಲೆ, ನ್ಯೂ ಫ್ಲಾರೆನ್ಸ್, ವಾಣಿ, ಕಾರ್ಮೆಲ್, ಜಯನಗರದ ಆರ್ಮಿ, ವಿಜಯ ಹೈಸ್ಕೂಲ್, BDS ಹೈಸ್ಕೂಲ್, ಕಾರ್ಮೆಲ್ ಕಾನ್ವೆಂಟ್, ಉತ್ತರಹಳ್ಳಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲು, ಸಾರಕ್ಕಿ ಪಬ್ಲಿಕ್ ಸ್ಕೂಲು, ಮತ್ತೆ ಎಕ್ಸಲೆನ್ಸ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಪ್ರಾರ್ಥನಾ ಶಾಲೆ, ಮತ್ತೆ ಫೋರ್ಟ್ ಹೈಸ್ಕೂಲ್ ಅಂತ ನಾವೇನು ಕರಿತೀವಿ,
ಕೋಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು. ನಂತರ ವಾಣಿ ವಿಲಾಸ್ ಎದುರುಗಡೆ ಒಂದು ನಮ್ಮ ಶಾಲೆ, ಅದು ಮತ್ತೆ ವಾಸವಿ ಶಾಲೆ, ಒಟ್ಟು 15 ಶಾಲೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೆ. ನಮ್ಮ ಈ ಪರೀಕ್ಷಾ ಕೇಂದ್ರಗಳಿಗೆ ರಾಜ್ಯದ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ಅವರು ಭೇಟಿ ಕೊಟ್ಟಿದ್ದಾರೆ. ಮತ್ತೆ ಅನೇಕ ಶಾಸಕರು ಮತ್ತೆ ಸಚಿವರು ಪರೀಕ್ಷಾ ಕೇಂದ್ರದ ಬಳಿ ಹೋಗಿ ಆ ಮಕ್ಕಳಿಗೆ ಹುರಿದುಂಬಿಸುವ ಕಾರ್ಯ ಮಾಡಿದ್ದಾರೆ. ಮತ್ತೆ ಎಲ್ಲ ಕಡೆ ನಾವು ನೋಡಿದಂಗೆ ಮಕ್ಕಳು ಸರ್ದಿ ಸಾಲಿನಲ್ಲಿ ಬಂದು ಪರೀಕ್ಷಾ ಕೇಂದ್ರಕ್ಕೆ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಅನೇಕ ಶಾಲೆಗಳಲ್ಲಿ ಬಹಳ ಅತ್ಯುತ್ತಮವಾದ ಆರೋಗ್ಯ ತಪಾಸಣಾ ಘಟಕಗಳನ್ನ ಮಾಡಿದರು, ಬಹಳ ಚೆನ್ನಾಗಿ ಮಾಡಿದರು. ಒಂದು ಶಾಲೆಗಂತೂ ಆ ಒಂದು ಆರೋಗ್ಯ ತಪಾಸಣಾ ಕೇಂದ್ರ ಬರೆದಿರೋ ಡೋಂಟ್ ಚೇಂಜ್ ದ ವರ್ಲ್ಡ್ ಅಂತ ಮಕ್ಕಳಿಗೆ ಗುರುತಿಸೋಕ್ಕೋಸ್ಕರ ಮಾಡಿದ್ರು, ಬಹಳ ಚೆನ್ನಾಗಿ ಮಾಡಿದ್ರು. ಸ್ಪೋರ್ಟ್ಸ್ ಅಂಡ್ ಗೈಡ್ಸ್ ಸ್ವಯಂ ಸೇವಕರು ಎಲ್ಲ ಕಡೆ ಹಾಜರಿದ್ದು ನಮ್ಮ ಈ ಕಾರ್ಯನ ಯಶಸ್ವಿಗೊಳಿಸಿದ್ದಾರೆ. ಬೈಂದೂರು ತಾಲೂಕಿನ 2 ವಿದ್ಯಾರ್ಥಿನಿಯರು ಶಿಲ್ಪಾ ಮತ್ತೆ ಸಂಜನಾ, ಅವರು ಪರೀಕ್ಷೆಗೆ ಬಂದವರು ದೋಣಿ ವ್ಯವಸ್ಥೆ ಮಾಡಿ ದೋಣಿನಲ್ಲಿ ಬಂದು ಅವರು ಪರೀಕ್ಷೆ ಮಾಡ್ತಿದ್ದಾರೆ. ನೀವು ಕೇಳ್ಬೇಡಿ ದೋಣಿಲೆ ಪರೀಕ್ಷೆ ಬರೆಯಲಿಲ್ಲ. ಆಮೇಲೆ ಅವರು ಕುರುದ್ವೀಪ ಅಂತ ಅವರು ಬಂದು ಬೋಟ್ ನಲ್ಲಿ ಪರೀಕ್ಷೆ ಬಂದು ಬೋಟ್ ನಲ್ಲಿ ವಾಪಸ್ ಹೋಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ತೊಕ್ಕಟ್ಟು ಗ್ರಾಮ, ದಕ್ಷಿಣ ಕನ್ನಡದಲ್ಲಿ ತೊಕ್ಕಟ್ಟು ಗ್ರಾಮದ ಒಂದು ಪ್ರೈವೇಟ್ ಹೈಸ್ಕೂಲ್ ಎಕ್ಸಾಮಿನೇಷನ್ ಸೆಂಟರ್, ಅಲ್ಲಿ ಅವರು ಒಂದು ಲ್ಯಾಬ್ ಅಲ್ಲಿ ಎಕ್ಸಾಮಿನೇಷನ್ ಹಾಲ್ ಮಾಡಿ ವಿಜ್ಞಾನ ಪ್ರಯೋಗಾಲಯದಲ್ಲಿ. ಆಗ ಅಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಸ್ವಲ್ಪ ಬೆಂಕಿ ಹತ್ಕೊಂಡಿತ್ತು. ತಕ್ಷಣ ಮಕ್ಕಳನ್ನ ಅದೇ ಸಂಸ್ಥೆಯ ಪಕ್ಕದಲ್ಲಿ ಅದೇ ಪರಿಸರದಲ್ಲಿರುವ ಫಸ್ಟ್ ಗ್ರೇಡ್ ಕಾಲೇಜಿನ 3 ಕೊಠಡಿಗಳಿಗೆ ಸ್ಥಳಾಂತರಿಸಿದ 36 ವಿದ್ಯಾರ್ಥಿಗಳನ್ನ ಯಾವುದೇ ಮಗುವಿಗೆ ಒಂಚೂರು ಕೂಡ ತೊಂದರೆ ಆಗಲಿಲ್ಲ. ಅವ್ರು ಈ ಶಿಫ್ಟಿಂಗ್ ಅಲ್ಲಿ ಒಂದು 15-20 ನಿಮಿಷ ಆಗಿದ್ದಕ್ಕೋಸ್ಕರ ಅವ್ರಿಗೆ ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ವಿ ಪರೀಕ್ಷೆ ಬರೀಲಿಕ್ಕೆ. ಈ 3 ಕೊಠಡಿಗೆ ಅಭ್ಯರ್ಥಿಗಳು ಸುಮಾರು 36 ಜನ. ಈ ಬೆಂಕಿ ಪ್ರಕರಣದಿಂದ ಯಾವುದೇ ತೊಂದರೆ ಹಾನಿ ಸಂಭವಿಸಿಲ್ಲ. ಆ ಜಾಗಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಇದ್ರು, ಫೈರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಇದ್ರು, ಮಂಗಳೂರು ಪೊಲೀಸ್ ಕಮಿಷನರ್ ಹೋಗಿದ್ರು, ಮತ್ತೆ ನಮ್ಮ ಡಿಡಿಪಿ. ದಕ್ಷಿಣ ಕನ್ನಡ ಮತ್ತು ಚಿಕ್ಕೋಡಿ ಜಿಲ್ಲೆ ನಾನು ಆಗ್ಲೇ ಹೇಳಿದ್ದೀನಿ, ಹೊರಗಡೆಯಿಂದ ಬಂದ ಗಡಿ ಪ್ರದೇಶದವರು ಒಬ್ಬನೇ ಒಬ್ಬ ಅಭ್ಯರ್ಥಿ ರೈಲು ಹಾಜರಾಗಿದ್ದಾರೆ. ಕಲಬುರಗಿ ಜಿಲ್ಲೆ ಚಿಮ್ಮನಚೂಡ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಇಡೀ ಮಳೆ ಸುರಿದಿದೆ. ಅದಕ್ಕೋಸ್ಕರ ಶಾಲೆ ಹೋಗುವ ರಸ್ತೆ ಪೂರ್ತಿ ಮಳೆ ನೀರು ನಿಂತು ಸಂಚಾರಕ್ಕೆ ಅಡ್ಡಿಯಾಗಿತ್ತು. ತಕ್ಷಣ ಸಂಬಂಧಪಟ್ಟ ಸಿಬ್ಬಂದಿ ಕಾರ್ಯಕ್ಕೆ ಧುಮುಕಿ ನಿಗದಿತ ಅವಧಿಯಲ್ಲಿ ಆ ರಸ್ತೆ ಬದಲಾವಣೆಯನ್ನ ಸರಿಪಡಿಸಿ ಎಲ್ಲಾ ಮಕ್ಕಳು ಅದೇ ರಸ್ತೆಯಲ್ಲಿ ಸಾಗಿ ಪರೀಕ್ಷೆಯನ್ನ ಬರೆದಿದ್ದಾರೆ.
ಬಹಳ ಒಳ್ಳೆ ಕಾರ್ಯ ಆಗಿದೆ. ಕೋಲಾರದ ಕುರುಬರಪೇಟೆ ನಿವಾಸಿಯೊಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಅವರು SSLC ಪರೀಕ್ಷೆಗೆ ಹಾಜರಾಯಿತು. ಅವರ ವಯಸ್ಸು ಕೇವಲ 55. ಅವರು ಈ ವಯಸ್ಸಲ್ಲೂ ಕೂಡ ಛಲ ಬಿಡದೇನೆ ಒಂದು ಪರೀಕ್ಷೆಗೆ ಹಾಜರಾಗಿ ಅವರು ಲಾಸ್ಟ್ ಇಯರ್ ಅನುತ್ತೀರ್ಣಗೊಂಡಿದ್ರು. ಈ ಸಲ ಪುನರಾವರ್ತಿತ ಅಭ್ಯರ್ಥಿಯಾಗಿ ಕೋಲಾರದ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದಾರೆ. ವಿ ಶುಡ್ ಅಪ್ರಿಶಿಯೇಟ್ ಅವರ ಸ್ಪಿರಿಟ್ ಅನ್ನ ಮಾಡಿದ್ದಾರೆ. ಬಹಳ ಒಳ್ಳೆ ಕಾರ್ಯ. ಮತ್ತೆ ಅನೇಕ ಕಡೆ ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು ಮತ್ತೆ ಶಾಲಾಭಿವೃದ್ಧಿ ಸಮಿತಿಯವರು SDMC ಅವರು ಶಾಲೆಗಳಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಉಪಹಾರ ವ್ಯವಸ್ಥೆ ಮಾಡಿದ್ದಾರೆ. ಉಪಹಾರ ವ್ಯವಸ್ಥೆ ಮಾಡಿ, ಯಾಕಂದ್ರೆ ಪಾಪ ಮಕ್ಕಳು 7:30ಗೆ ಮನೆ ಬಿಟ್ಟಿರ್ತಾರೆ. 1:30 ಪರೀಕ್ಷೆ ಮುಗಿತು, ಮನೆ ಹೋಗಿ 2:30. ಅವರೆಲ್ಲರ ಮನೆಯಲ್ಲೂ ಕೂಡ ಮನೆಯಲ್ಲಿ ಊಟ ಕಟ್ಕೊಟ್ಟಿರೋದಿಲ್ಲ. ಸೊ ಅದಕ್ಕೋಸ್ಕರ ಊಟದ ವ್ಯವಸ್ಥೆ, ಅಲ್ಪೋಪಹಾರದ ವ್ಯವಸ್ಥೆ ಅಲ್ಲಿ ಮಾಡಿದ್ರು. ಮತ್ತೆ ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಪರೀಕ್ಷೆ ಬರೆದ್ರು. ಎಲ್ಲ ಮಕ್ಕಳ ಉತ್ತರ ಪತ್ರಿಕೆನ ನಿಗದಿತ ಪರೀಕ್ಷಾ ಕೇಂದ್ರಕ್ಕೆ ತಂದು ಅಲ್ಲಿ ಸೇರಿಸಿದ್ದಾರೆ. ಬಹಳ ಖುಷಿ ಆಗೋದು ಅಂದ್ರೆ, ನಾವು ಸಾಮಾನ್ಯವಾಗಿ ವರ್ಷದ ಪ್ರಾರಂಭದಲ್ಲಿ ಶಾಲೆಗೆ ಮಕ್ಕಳು ಬಂದಾಗ ತಳಿರು ತೋರಣ ಹೆಜ್ಜೆ ಕಟ್ಟಿ ಮಕ್ಕಳನ್ನ ಸ್ವಾಗತಿಸ್ತಾರೆ. ಈ ಸಲ ಪರೀಕ್ಷಾ ಕೇಂದ್ರದಲ್ಲಿ ತಳಿರು ತೋರಣ ಕಟ್ಟಿ ಆ ಮಕ್ಕಳನ್ನ ಸ್ವಾಗತಿಸಿದ ರೀತಿ, ಆ ನಂಜನಗೂಡು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಲ್ಲಿ ವಿಶೇಷವಾಗಿ ಅಲಂಕರಿಸಿ ಸ್ವಾಗತಿಸಿದ್ರು. ಮತ್ತೆ ಹಲವಾರು ಶಾಲೆಗಳಲ್ಲಿ ರಂಗೋಲಿ ಹಾಕಿ ಸ್ವಾಗತಿಸಿದರು. ಮತ್ತೆ ಒಂದೇ ಒಂದು ಮಗು ಇಡೀ ರಾಜ್ಯದಲ್ಲಿ ಸಾರಿಗೆ ವ್ಯವಸ್ಥೆಯ ತೊಂದರೆಯಿಂದ ಪರೀಕ್ಷೆ ತಪ್ಪಿಸಿಕೊಂಡು ಒಂದೇ ಒಂದು ಘಟನೆಯೂ ಇಲ್ಲ. ಅವರಿಗೆ ಅನೇಕ ಕಡೆ ವಿಶೇಷ ಬಸ್ ವ್ಯವಸ್ಥೆ ಮಾಡಿದ್ವಿ ನಾವು. ಸ್ಮಾರ್ಟ್ ಬಸ್ ಹೋಗದೇ ಇರೋ ಕಡೆ ತಾಲೂಕು ಮಟ್ಟದ ಅಧಿಕಾರಿಗಳ ವಾಹನಗಳನ್ನು ಕೂಡ ಉಪಯೋಗಿಸ್ಕೊಂಡಿದ್ವಿ. ಜೀಪು, ವ್ಯಾನು ಅದನ್ನು ಉಪಯೋಗಿಸ್ಕೊಂಡಿದ್ದೀವಿ. ಅನೇಕ ಕಡೆ ನಮ್ಮ ಪರೀಕ್ಷೆಗೆ ಸಂಬಂಧ ಇದ್ದ ಶಿಕ್ಷಕರು, ನಮ್ಮ CRP PRC ಅವರು ಕೂಡ ತಮ್ಮ ವೆಹಿಕಲ್ ತಂದಿಟ್ಟಿದ್ರು. ಯಾವ್ದಾದ್ರು ಹೋಗುವಾದ್ರೆ ನಾವು ಕರ್ಕೊಂಡು ಬರ್ತೀವಿ ಅಂತ. ಆ ರೀತಿ ಆಗೋಗಿದೆ. ಇವತ್ತ್ಯಾರು 1,19,469 ಮಂದಿ ಪರೀಕ್ಷಾ ಪ್ರಕ್ರಿಯೆ ನಿಯೋಜಿತರಾಗಿದ್ದು, ನಾವು ಆಗ್ಲೇ ಹೇಳಿದ್ವು, ಸೂಚನೆ ಕೊಡು. ಅದೇ ರೀತಿ ಎಲ್ಲರೂ ಕೂಡ ಎಲ್ಲ ಸ್ತರದ ಸಿಬ್ಬಂದಿ ಲಸಿಕೆಯನ್ನು ಪಡೆದಿದ್ರು. ಒಟ್ಟಾರೆ ಮೊದಲನೇ ದಿವಸದ ಪರೀಕ್ಷೆ ಯಾವುದೇ ವಿಘ್ನ ಇಲ್ಲದೆ ಇವತ್ತು ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ನಾನು ಸಲ್ಲಿಸ್ತೇನೆ. ನಾನು ವಾಸವಿ ಶಾಲೆಯಲ್ಲಿ ಇವಾಗ ನಿಂತಿದ್ದೆ ಪರೀಕ್ಷೆ ಮುಗಿದ್ಮೇಲೆ. ಆ ಮಕ್ಕಳೆಲ್ಲ ಆಚೆ ಬಂದು ಆ ಮಕ್ಕಳ ಹತ್ರ, ಪೋಷಕರ ಹತ್ರ ಮಾತಾಡ್ತಾರೆ. ಏನ್ ಅನ್ಸುತ್ತೆ ನಿಮಗೆ? ಒಂದಷ್ಟು ಜನ ಮಕ್ಕಳು ಸರ್, ನೀವು ಪರೀಕ್ಷೆ ಕ್ಲಿಯರ್ ಮಾಡಿದ ಬಹಳ ನಮಗೆ ಭಯ ಆಗೋಗ್ಬಿಟ್ಟು, ಇವತ್ತು ಪರೀಕ್ಷೆ ಹಾಳು ಬಂದ್ಮೇಲೆ, ವಾತಾವರಣ ನೋಡಿದ ಪರೀಕ್ಷೆ ಪತ್ರಿಕೆ ಬಂದ್ಮೇಲೆ ಖುಷಿ ಆಯ್ತು ನಾವು ಪತ್ರಿಕೆ ಬರಬೇಕು ಅಂತ ಎಲ್ಲರೂ ಒಕ್ಕೊಂಡ ಮಾತನ್ನ ಹೇಳಿದ್ದಾರೆ. ಪೋಷಕರು ಅಷ್ಟೇ, ಸರ್ ಈ ರೀತಿ ನಾವು ಕೂಡ ನೀವು ಪರೀಕ್ಷೆ ಮಾಡಿಕೊಳ್ಳಬೇಕು, ಪರೀಕ್ಷೆ ಇಲ್ಲದೆ ನಮ್ಮ ಮಕ್ಕಳನ್ನ ಇದು ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಪೋಷಕರು ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ಮತ್ತೆ ಇಡೀ ರಾಜ್ಯದ ಶಿಕ್ಷಕರು, ವಿವಿಧ ಇಲಾಖೆಯ ಅಧಿಕಾರಿಗಳು, ಸಂಘ ಸಂಸ್ಥೆಗಳು, SDMC ಸದಸ್ಯರು, ಮತ್ತೆ ಸಮಾಜಕ್ಕೆ ಇದಕ್ಕೆ ಕೈ ಜೋಡಿಸಿರುವ ಅನೇಕ ಜನಪ್ರತಿನಿಧಿಗಳು, ಮಹನೀಯರು, ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ.
ಎಲ್ಲ ಕಡೆ ನಾನು ಹೋಗಿದ ಕಡೆ ಎಲ್ಲ ಮಾಸ್ಕ್ ಅನ್ನ ಇಟ್ಟಿದ್ರು, ಮಾಸ್ಕ್ ಅನ್ನ ಕೊಟ್ಟು ಎಲ್ಲರಿಗೆ ಮಾಸ್ಕ್ ಕೊಟ್ಟಿದ್ದಾರೆ, ಸ್ಯಾನಿಟೈಸ್ ಮಾಡಿದ್ದಾರೆ. ಕೆಲವು ಕಡೆ ಡಾಕ್ಟರ್ನ ಕರ್ಕೊಂಡ್ಬಂದ್ಬಿಡಿ, ಡಾಕ್ಟರ್ನೇ ಕರ್ಕೊಂಡ್ಬಂದಿಟ್ಟು ಅವರಿಂದಾನೇ ನಾನು ಕೂಡ ಪರೀಕ್ಷೆನ ಕೂಡ ಮಾಡಿಸಿದ್ರು. ಸೊ ಇಷ್ಟು ಯಶಸ್ವಿಯಾಗಿ ಇವತ್ತು ಈ ಪರೀಕ್ಷೆಗಳು ಜರುಗಿವೆ. ಆಮೇಲೆ ಒಂದೆರಡು ಸಂಗತಿಗಳು ಇನ್ನಷ್ಟು ಹೇಳಬೇಕು. ಈ ಹಾಲ್ ಟಿಕೆಟ್ ಬಗ್ಗೆ ಬಹಳ ಚರ್ಚೆ ಆಗಿದೆ. 50,000 ಜನ ಮಕ್ಕಳಿಗೆ, 60,000 ಜನ ಮಕ್ಕಳಿಗೆ ಹಾಲ್ ಟಿಕೆಟ್ ಚರ್ಚೆ ಮಾಡಿದ್ರು. ಈಗ ನೀವೇ ನೋಡಿದಂಗೆ ಒಟ್ಟು ಗೈರು ಹಾಜರಾದವರ ಸಂಖ್ಯೆ ನಮ್ಮ ಫ್ರೆಶರ್ಸ್ ಅಲ್ಲಿ on an average it is around 3,000 ಇಡೀ ರಾಜ್ಯದಲ್ಲಿ. ನಮ್ಮ ಇಡೀ ರಾಜ್ಯದಲ್ಲಿ ಇವತ್ತು ಹಾಜರಾತಿಯ ಪ್ರಮಾಣ ಬಂದು 99.67%. ಇಷ್ಟು ಪರ್ಸೆಂಟ್ ಅಲ್ಲಿ ಮಕ್ಕಳು ಬಂದು ಬರ್ತಿದ್ದಾರೆ. ಎಲ್ಲರಲ್ಲಿ ಇಲ್ಲಿ ಹಾಲ್ ಟಿಕೆಟ್ ಅಂದ್ರೆ ಎರಡು ವಿಧದ ಸಮಸ್ಯೆ ಬಂದಿದೆ. ಮೊದಲನೇದು ಅವರು ಹಣ ಕಟ್ಟಿದ್ದಾರೆ, ಜೊತೆಗೆ ಆ ಒಂದು SLC ಬೋರ್ಡ್ ಕೂಡ ಬಂದಿದೆ. SLC ಬೋರ್ಡ್ ಹಾಲ್ ಟಿಕೆಟ್ ಕಳಿಸಿದೆ. ಅಂತವರಲ್ಲಿ ಕೆಲವು ಯಾರು ಹಾಲ್ ಟಿಕೆಟ್ ಸಿಕ್ಕಿರ್ಲಿಲ್ಲ, ಅದು ನಮ್ಮ ಗಮನಕ್ಕೆ ಬಂದಿದೆ, BO ಗಮನಕ್ಕೆ ಬಂದಿದೆ, DDPI ಗಮನಕ್ಕೆ ಬಂದಿದೆ. ಅವರೆಲ್ಲರೂ ಕೂಡ BO ಲಾಗಿನ್ ನಿಂದ ಅವರಿಗೆ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡಿ ಕೊಟ್ಟಿದ್ದೀವಿ. ಇನ್ನ ಕೆಲವು ಪ್ರಸಂಗಗಳಲ್ಲಿ ಶಾಲೆಯ ಅಚಾತುರ್ಯ ಇರ್ಬೋದು, ಅಲ್ಲಿನ ಶಿಕ್ಷಕರ ಅಚಾತುರ್ಯ ಇರ್ಬೋದು, ಅಥವಾ ಮಕ್ಕಳಿಗೆ ಮಾಹಿತಿ ಇದೆ, ಅವರು ಪರೀಕ್ಷೆಗೆ ಕಟ್ಟಿರಲಿಲ್ಲ, ಅವರ ಹೆಸರು SLC ಬೋರ್ಡ್ಗೆ ಬಂದಿರಲಿಲ್ಲ. ಅದರಿಂದ ಕೂಡ ಅವರು ಪರೀಕ್ಷೆಗೆ ವಂಚಿತರಾಗಿದ್ದಾರೆ. ನಾನು ಯಾವ ಹೇಳಿದ್ರೆ ಅವರೆಲ್ಲರಿಗೂ ಕೂಡ ಪೂರಕ ಪರೀಕ್ಷೆಗಾಗಿ ಪರೀಕ್ಷೆಗೆ ಕೂತ್ಕೊಳ್ಳೋಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ. ಮತ್ತೆ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಚಿಕ್ಕರು ಹಾಡಿ, ಈ ಶಾಲೆಯಲ್ಲಿ 30 ವಿದ್ಯಾರ್ಥಿಗಳು ಅವರು ಹೇಳ್ತಾರೆ, ನಾವು ಫೀಸನ್ನ ಕೊಟ್ಟಿದ್ವು, ನಾವು ಒಬ್ರು ಯಾರು ಮೇಷ್ಟ್ರ ಹತ್ರ, ಅವರು ಕಟ್ಟಿಲ್ಲ ಅಂತ ಬಂದಿದೆ. ಈಗಾಗಲೇ ಆಯುಕ್ತರ ಬಗ್ಗೆ ಅವ್ರನ್ನ ಸಂಬಂಧಪಟ್ಟವ್ರನ್ನ ಅಮಾನತ್ನಲ್ಲಿಟ್ಟು ಶಿಸ್ತಿನ ಕ್ರಮಕ್ಕೆ ಆದೇಶ ಕೊಟ್ಟಿದ್ದಾರೆ. ಐ ಥಿಂಕ್ ಮಹಾತ್ಮ ಗಾಂಧಿ ಶಾಲೆ. ಸೊ ಆ ಮಕ್ಕಳಿಗೂ ಕೂಡ ನಾವು ಬರೋ ಪರೀಕ್ಷೆಯಲ್ಲಿ ಅವಕಾಶ ನಾವು ಮಾಡ್ಕೊಡ್ತೀವಿ. ಮತ್ತೆ ಗ್ರೀಷ್ಮ ನಾಯಕ್ ಅಂತ ಯಾರು ಆಳ್ವಾಸ್ ಅಲ್ಲಿ ಓದ್ತಾ ಇದ್ರು, ಕೊರಟಗೆರೆಯಲ್ಲಿ ಮಾಸಮ್ಮ, ಅವ್ರ ಬಗ್ಗೆ ನಾನೇ ಹೋಗಿದ್ದೆ. ಅವರು ನನಗೆ ಮಾಹಿತಿ ಇರಲಿಲ್ಲ, ನನಗೆ ತಿಳಿಸ್ಲಿಲ್ಲ, ನಾನು ಪರೀಕ್ಷೆಗೆ ಕಟ್ಟಬೇಕಾಗಿತ್ತು ಅಂತ. ಅದು ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಇರೋ ಲೋಪ ಆಗಿದೆ. ಅವರು ಕೂಡ ಕಟ್ಟಕ್ಕಾಗಿಲ್ಲ. ನಾನು ಅವ್ರ ಮನೆಗೆ ಹೋಗಿ ನಾನು ಧೈರ್ಯ ತುಂಬಿದ್ದೀನಿ. ಸೊ ಅವರು ಕೂಡ ಬರೋ ಪರೀಕ್ಷೆನಲ್ಲಿ ಮಾಡ್ತಾ ಇದೀವಿ. ನಮ್ಮ ಆಯುಕ್ತರು ಈಗಾಗಲೇ ಅವತ್ತು ಲೋಪ ಏನಾಗಿದೆ, ಕಮ್ಯುನಿಕೇಶನ್ ಗ್ಯಾಪ್ ಏನಿದೆ, ಅದನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ನಮ್ಮ ಜಂಟಿ ನಿರ್ದೇಶಕರಿಗೆ ಆದೇಶ ಕೊಟ್ಟಿದ್ದಾರೆ. ಜಂಟಿ ನಿರ್ದೇಶಕರು ಆಮೇಲೆ ಈ ಔಟ್ಸೈಡ್ ಬಗ್ಗೆ ಅದಲ್ಲ, ಅದೊಂದು ವಿಶೇಷ. ಇವತ್ತು ನನಗೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಡೆಪ್ಯೂಟಿ ಡೈರೆಕ್ಟರ್ ಬಹಳ ಉತ್ಸಾಹವಾಗಿ ಏನ್ ಮಾಡಿದ್ರು ನಾವು ಅಂತ. ಈ ಚಿಕ್ಕೋಡಿ ವ್ಯಾಪ್ತಿನಲ್ಲಿ ಅಥಣಿ, ಕಾಗವಾಡ, ಚಿಕ್ಕೋಡಿ, ನಿಪ್ಪಾಣಿ, ಪುಕ್ಕೇರಿ ಈ 5 ಕಡೆಯಿಂದ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರೋ ಮಕ್ಕಳು ನಮ್ಮ ರಾಜ್ಯಕ್ಕೆ ಬರ್ತಾರೆ. ಈ 5 ಭಾಗದಲ್ಲಿ ಅಲ್ಲಿಂದ ಸುಮಾರು 152 ಮಕ್ಕಳು ಗಡಿ ಭಾಗದಿಂದ ಬಂದು ಪರೀಕ್ಷೆನ ಬರೀತಾ ಇದ್ದಾರೆ.
152 ಮಕ್ಕಳು. ನಿಪ್ಪಾಣಿ ತಾಲೂಕಿನ ಮಹಾರಾಷ್ಟ್ರ ಹಾಟಗನ್ನಡ ಕೋರ್ಗಾಂವ್ ಚೆಕ್ ಪೋಸ್ಟ್ ನಲ್ಲಿ ಆ ಎಲ್ಲ ಮಕ್ಕಳನ್ನ ನಮ್ಮ KSRTC ಬಸ್ ಅಲ್ಲಿ ಕರ್ಕೊಂಡು ಬಂದು ಎಕ್ಸಾಮಿನೇಷನ್ ಸೆಂಟರ್ಗೆ ಪರೀಕ್ಷೆನ ಬರೆಸಿ ಮತ್ತೆ ಕರ್ಕೊಂಡು ನಮ್ಮ ಅಲ್ಲಿನ ಶಿಕ್ಷಣಾಧಿಕಾರಿಗಳು ಮತ್ತೆ ಉಪನಿರ್ದೇಶಕರು ಅವರೆಲ್ಲರೂ ಕೂಡ ರೋಸು ಕೊಟ್ಟು ಸ್ವಾಗತಿಸಿ ಬನ್ನಿ ಪರೀಕ್ಷೆ ಬರೀಲಿಕ್ಕೆ ಅಂತ ಮಾಡಿದ್ದಾರೆ. ಒಟ್ಟು ಆ ಜಿಲ್ಲೆಯಲ್ಲಿ 152 ಮಕ್ಕಳು ಗಡಿ ವಿಭಾಗದವರು ಬಂದು ಪರೀಕ್ಷೆ ಬರೆದರು. ಸುಮಾರು 75 ಬಸ್ಸು ಆ ಜಿಲ್ಲೆಯಲ್ಲಿ ಈ ಪರೀಕ್ಷೆಗೋಸ್ಕರ ಸೇವೆ ಸಲ್ಲಿಸಿದೆ. ಕೇರಳದಿಂದ 441 ವಿದ್ಯಾರ್ಥಿಗಳು ಇವತ್ತು ಹಾಜರಾಗಿದ್ದಾರೆ. ಗೋವಾದಿಂದ ಬಂದ 76 ಮಕ್ಕಳಿಗೆ ರ್ಯಾಟ್ ಟೆಸ್ಟ್ ಕೂಡ ಮಾಡಿಸಿ ಕಾರವಾರ ಕೇಂದ್ರಕ್ಕೆ ಬರ್ಮಾಡ್ಕೊಂಡಿದ್ದಾರೆ. ಅದೇ ನಾನು ಹೇಳ್ತಲ್ಲ, 152 ಮಕ್ಕಳು. ಇಷ್ಟು ವಿಚಾರಗಳು ಇವತ್ತು ಮೊದಲನೇ ದಿವಸ ನಡೆದಿದೆ. ಮತ್ತೆ ನಮ್ಮ ಎಲ್ಲಾ ಅಧಿಕಾರಿಗಳು, ಉಪನಿರ್ದೇಶಕರು ಮತ್ತೆ ರಾಜ್ಯದಿಂದ ಒಂದೊಂದು ಜಿಲ್ಲೆಗೆ ಒಂದು ನೋಡಲ್ ಆಫೀಸರ್ನ, ನಮ್ಮ ನಿರ್ದೇಶಕರನ್ನ, ಜಂಟಿ ನಿರ್ದೇಶಕರನ್ನ, ಬೇರೆ ಬೇರೆ ಅಧಿಕಾರಿಗಳನ್ನ ಪೋಸ್ಟ್ ಮಾಡಿದ್ರು. ಅವರ ಇಡೀ ದಿನ ಅಲ್ಲಿ ಓಡಾಡಿ ತಮ್ಮ ಫೀಡ್ಬ್ಯಾಕ್ ನನಗೆ ಕೊಡ್ತಾ ಇದೆ, ಎಲ್ಲೆಲ್ಲಿ ತೊಂದರೆ ಆಗ್ತಿದೆ ಅಂತ. ಅಂಡ್ ನಮಗೂ ಒಂದ್ಸಲ ಕಂಪ್ಲೇಂಟ್ ಬಂದ ತಕ್ಷಣ ಅಲ್ಲಿ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಬೆಳಗಾವಿನಲ್ಲಿ ಸರ್ದಾರ್ ಪಟೇಲ್ ಅಂತ ಒಂದು ಶಾಲೆ, ಅಲ್ಲಿ ನೀರು ನುಗ್ಗಿಬಿಟ್ಟಿದೆ ಅಂತ ನನಗೊಂದು ಮಾಹಿತಿ ಇದೆ. ನೀರು ನುಗ್ಗಿಬಿಟ್ಟಿದೆ ತಕ್ಷಣ ನಮ್ಮ ಸೆಕೆಂಡರಿ ಎಜುಕೇಶನ್ ಡೈರೆಕ್ಟರ್ ಕರಿಚಂದನ್ ಅನ್ನುವ ಅವ್ರು ಬೆಳಗಾವಿಯಲ್ಲಿದ್ರು. ಅವ್ರು ಹೇಳಿದೆ, ನಮ್ಮ DDP ಹೇಳಿದೆ, ಅವ್ರ ತಕ್ಷಣ ಅದು ನೀರೇ ನುಗ್ಗಿರ್ಲಿಲ್ಲ. ಒಂದು ರೂಮಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಅವರು ಬಹಳ ಚೆನ್ನಾಗಿದ್ರು. 6 ಲೀಟರ್ ನೀರು ಬಂದಿತ್ತು. ಯಾವುದೇ ತೊಂದರೆ ಇದೆ ಆ ಮಕ್ಕಳು ಪರೀಕ್ಷೆನ ಬರೆದಿದ್ದಾರೆ. ಅದೇ ತರ ನಮ್ಮ ಸೆಕೆಂಡರಿ ಬೋರ್ಡ್ ನಿರ್ದೇಶಕರಿಗೆ ಬೆಳಗಿನ ಜಾವ ಗೊತ್ತಾಯ್ತು ಚಿಚ್ಚೋಳಿನಲ್ಲಿ ನೀರಿನ ಸಮಸ್ಯೆ ಆಗಿದೆ. ಅವರು ತಕ್ಷಣ ಕ್ರಮ ತಗೊಂಡು ಅದನ್ನು ಬಿಡಿಸಿ ಮಕ್ಕಳು ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಒಟ್ಟಾರೆ ಎಲ್ಲರೂ ಕೂಡ ಸಂಪೂರ್ಣ ಈ ಕಾರ್ಯದಲ್ಲಿ ತೊಡಗಿ ಕಾರ್ಯ ಯಶಸ್ವಿ ಮಾಡಿದ್ದಾರೆ. ಚೆನ್ನಾಗಿ ಅಲ್ಲ, ಅದು ಗೊತ್ತಾಗಲ್ಲ. ಯಾಕಂದ್ರೆ ಅಲ್ಟಿಮೇಟ್ಲಿ 9th ಇಂದ 10th ಪ್ರಮೋಟ್ ಎಲ್ಲಾರು ಮಾಡಿದ್ದೀವಿ, ಇಡೀ ರಾಜ್ಯದಲ್ಲಿ ಮಾಡಿದ್ದೀವಿ. ಅದು ನಾವು BDS ಸ್ಟಾಟ್ಸ್ ಅಲ್ಲಿ ನೋಡಿದ್ದೇವೆ. ಮತ್ತೆ ಅವರು ಕೂಡ ಅಲ್ಲಿ ಅದೇ ಸ್ಯಾಟ್ಸ್ ಅಲ್ಲಿ ಎಂಟ್ರ್ ಮಾಡಿರ್ಬೇಕು. ಸೊ ಬಂದಿದೆ, ಅದನ್ನ ನೋಡಿ ಹೇಳ್ತಾರೆ. ಒಟ್ಟಾರೆ ಪರೀಕ್ಷೆ ಯಶಸ್ವಿ ಆಗಿದೆ. ಪ್ರಾಬ್ಲಮ್ ಏನಂತಂದ್ರೆ ಸಾಕಷ್ಟು ಜನ ಮಧ್ಯದಲ್ಲೇ ಮಕ್ಕಳನ್ನ ಸ್ಕೂಲಿಂದ ತೆಗೆದಾಕ್ಬಿಟ್ಟಿದ್ದಾರೆ, ಆನ್ಲೈನ್ ಕೊಟ್ಟಿಲ್ಲ. ಸೊ ಅಂತವ್ರು ಎಷ್ಟೋ ಜನ ಪರೀಕ್ಷೆ ಬರೆಯಕ್ಕಾಗಿಲ್ಲ ಅನ್ನೋದು ಸರ್. ಇಲ್ಲ, ಈಗ ನೋಡಿ ನಮ್ಮ ಹತ್ರ ಇರುವ ಸಂಖ್ಯೆ ನಮ್ಗೆ ಆಕ್ಚುಲಿ ನಮ್ಗೆ ಹೇಗೆ ಗೊತ್ತಾಗುತ್ತೆ, ನಮ್ಗೆ ಪರೀಕ್ಷೆಗೆ ಎಷ್ಟು ಜನ ನೋಂದಾಯಿಸ್ಕೊಂಡಿದ್ದಾರೆ. ನಾವು ಸೆಪ್ಟೆಂಬರ್ 17ನೇ ತಾರೀಕಿಂದ ಹೇಳ್ತೇವೆ ದಾಖಲಾತಿ ಮಾಡಬೇಕು, ಅದನ್ನ ಎಕ್ಸ್ಟೆಂಡ್ ಮಾಡಬೇಕು. ಅಥವಾ ಸಮಸ್ಯೆಗಳು ನಮ್ಮ BEO ಹತ್ರ ಹೋಗಿ ಆ BEO ಪರಿಹಾರ ಮಾರ್ಗ ಹೋಗ್ತಾರೆ. ಈಗಲೂ ಕೂಡ ಆ ಮಕ್ಕಳಿಗೆಲ್ಲ ನಾವು ಧೈರ್ಯ ಇಟ್ಟಿದ್ದೀವಿ. ಅವರ ಒಂದು ಇಡೀ ವರ್ಷ ಹಾಳಾಗಕ್ಕೆ ನಾವು ಬಿಡುವುದಿಲ್ಲ. ವಿ ವಿಲ್ ಟೇಕ್ ಆಲ್ ನೆಸೆಸರಿ ಕೇರ್. ಇದೇ ವರ್ಷ ಅವರು ಮುಂದಿನ ತರಗತಿಗೆ ಹೋಗುವುದು ನಾವು ಕ್ರಮ ತಗೊಳ್ತೀವಿ ಧೈರ್ಯವಾಗಿ. ಅಲ್ಲ, ಫಸ್ಟ್ ರಿಸಲ್ಟ್ ಬಂದ ತಕ್ಷಣ ಅದಕ್ಕೆ ಆಗಬೇಕು ಕೂಡ ಅನಿಸ್ಕೊಂಡು ಏನ್ ಮಾಡಿದ್ರು ಅಲ್ಲ, ನಮ್ಮವರು ಅದಕ್ಕೋಸ್ಕರ ಗೊಂದಲ ಬರಬಾರದು ಅಂತ ನಮ್ಮ ಪ್ರತಿ BEO ಮುಖ್ಯೋಪಾಧ್ಯಾಯರನ್ನ ಸಂಪರ್ಕಿಸಿ ಮತ್ತೊಂದ್ಸಲ ಮಕ್ಕಳಿಗೆ ಯಾವ ಪ್ರಶ್ನೆ ಪತ್ರಿಕೆಗೆ ಯಾವ ಕಲರಿನ OMR ಶೀಟ್ ಅನ್ನ ಮತ್ತೆ ಒಂದ್ಸಲ ಅವರಿಗೆ ತರಬೇತಿ ಕೊಟ್ಟರು. ಇದು ಮೊದಲನೇ. ಎರಡನೇದು, ಎಲ್ಲಾ ಶಾಲೆಯಲ್ಲಿ
ಪ್ರವೇಶ ದ್ವಾರದಲ್ಲೇ ಯಾವ ಪತ್ರಿಕೆಗೆ ಯಾವ OMR ಶೀಟ್ ಅಂತ ಅವರು ಆ ಕಲರ್ ಅಲ್ಲೇ ಅವರು ಬಂದಿದ್ರು. ಪ್ರತಿ ತರಗತಿನಲ್ಲಿ ಎಕ್ಸಾಮಿನೇಷನ್ ಆಗಲಿ ಬೋರ್ಡ್ ಮೇಲೆ ಕೂಡ ಯಾವ ಕ್ವಶನ್ ಪೇಪರ್ಗೆ ಯಾವ್ದು OMR ಅಂತ ಬಂದಿದ್ರು. ಇನ್ನೂ ಅನೇಕ ಕಡೆ ಎಲ್ಲ ಕಡೆ ಕೂಡ ನಮ್ಮ ಕಮಿಷನರ್ ನಿರ್ದೇಶನ ಇರುತ್ತೆ. ಎಕ್ಸಾಮಿನೇಷನ್ ಸೂಪರ್ವೈಸರ್ಸ್, ನಾನ್ ಸೂಪರ್ವೈಸರ್, ಅವ್ರಿಗೆ ಇದ್ದಿದ್ದೆ 12 ಜನ ಮಕ್ಕಳು. ಪ್ರತಿ ಮಗು ಹತ್ರ ಹೋಗಿ ಆ ಮಗು ಸರಿಯಾದ ಪ್ರಶ್ನೆ ಪತ್ರಿಕೆ ಸರಿಯಾದ OMR ಬಂದಿದ್ಯಾ ಅದನ್ನು ಕೂಡ ಚೆಕ್ ಮಾಡಿ ಗೈಡ್ ಮಾಡಿ. ಸೊ ಯಾವುದು ಕೂಡ ತೊಂದರೆ ಆಗ್ತದೆ. ಸರ್, ಹಾಲ್ ಟಿಕೆಟ್ ಸಿಗದೇನೆ ವಿದ್ಯಾರ್ಥಿಗಳ ಸಮಸ್ಯೆಯಿಂದ ಪರೀಕ್ಷೆ ತಪ್ಪಿಸಿಕೊಂಡ್ರ ಸಂಖ್ಯೆ ಎಷ್ಟು ಸರ್? ಅದು ಅಲ್ಟಿಮೇಟ್ಲಿ ನಾನು ಇವಾಗ 2 ರೀತಿ ಹಾಲ್ ಟಿಕೆಟ್ ಸಮಸ್ಯೆ ಅಂತ ನಾನು ಹೇಳಿದೆ. ಮೊದಲನೇದು ನಾವು ಹಾಲ್ ಟಿಕೆಟ್ ಕಳಿಸಿ ಅವ್ರಿಗೆ ಸಿಗದೇನೆ ಶಾಲೆಯಲ್ಲೇನೋ ಒಂದು ವರ್ಷ ಮುಂದಾಗಿ ಅವ್ರು ಹಾಲ್ ಟಿಕೆಟ್ ಸಿಗದೆ ಒಂದು ಇಶ್ಯೂ. ಅದಕ್ಕೆ ನಾವು ಹೇಳಿದ್ವು ಆ ತರ ಏನಾದರೂ ಇದ್ರೆ ನಮ್ಮ BOಗಳನ್ನ ಸಂಪರ್ಕ ಮಾಡಿ, ನಾವು ಪರಿಹಾರ ಮಾಡ್ತೀವಿ. ಅದಕ್ಕೆ ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ ಬಂದಿದೆ ದೂರುಗಳು ಅದನ್ನ ಆಯಾ ಲೆವೆಲ್ ಅಲ್ಲಿ ಪರಿಹಾರ ಮಾಡ್ತೀವಿ. ಈಗಲೇ ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ನಮ್ಮ ಒಟ್ಟು ಪರೀಕ್ಷೆನಲ್ಲಿ ನೋಂದಾವಣೆ ಆದದ್ದು ನಾನು ಆಗ್ಲೇ ಹೇಳ್ದಂಗೆ ಸಬ್ಜೆಕ್ಟ್ ವೈಸ್ ಇದೆ, ನಮಗೆ ಇದು ವೈಸ್ ಇದೆ. ಅದರಲ್ಲಿ ಕೂಡ ನಮ್ಮ ಫ್ರೆಶ್ ಕ್ಯಾಂಡಿಡೇಟ್ಸ್ ಅಂತ ಯಾವ್ದಿದೆ ಅವ್ರಿಗೆ ಇದು ತೊಂದರೆ ಆಗೋದು. ಆ ಫ್ರೆಶ್ ಕ್ಯಾಂಡಿಡೇಟ್ಸ್ ಅಲ್ಲಿ ಕೂಡ ಹಾಜರಾತಿ 99.6%. ಸೊ ನಾವು ಆಗಿರ್ಬೋದು. ಇವಾಗಲೂ ಕೂಡ ಅನೇಕ ಮಕ್ಕಳು BOನ ಸಂಪರ್ಕ ಮಾಡದೇ ಇರೋದು. ಇದು ಬೆಳಗ್ಗೆ ನನಗೆ ಯಾರು ಸಂಪರ್ಕ ಮಾಡಿದ್ರು ಬೆಂಗಳೂರಿನಲ್ಲಿ, ಬೆಂಗಳೂರಿನ ತಕ್ಷಣ ಶಾಲೆ ಬೇಡ, ತಕ್ಷಣ ನಾನು ಕಳಿಸಿದ್ದೆ. ಆ ಮಗು ಪಾಪ ನೋಡಿ ಅಪ್ಪ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ, ಆ ಮಗು ಎಕ್ಸಾಮಿನೇಷನ್ ಕಟ್ಟಿಲ್ಲ. ಸೊ ಈ ರೀತಿ ಪರ್ಸೆಂಟ್ ನೋಡಿದೆ. ಸೊ ನಮ್ಮ ಗಮನಕ್ಕೆ ಯಾವ್ಯಾವ ಬಂದಿದೆ ತಕ್ಷಣ ಪರಿಹಾರವಾಗಿ BO ಲಾಗಿನ್ ಇಂದ ನಾವು ಕೊಡಿಸಿದ್ವಿ. ಖಾಸಗಿ ವಿದ್ಯಾಸಂಸ್ಥೆಗಳಿಗೂ ಕೂಡ ಇದು ಸಾಕಷ್ಟು ಸಮಸ್ಯೆ ಅಂತ ಅನಿಸುತ್ತೆ ಸರ್. ಈಗ ಎಷ್ಟೋ ಜನ ನೋಂದಣಿ ಆಗಿರೋದನ್ನ ಬಿಟ್ಟು ನೋಂದಣಿ ಆಗದೇ ಇರೋದೇ ಇದ್ದಾರೆ. ನೋಂದಣಿ ಮಾಡ್ಬೇಕಾಗಿದ್ದು ಶಾಲೆಗಳ ಕರ್ತವ್ಯ ಆಗಿತ್ತು. ಫೀಸ್ ವಿಚಾರವಾಗಿ ಅವರು ಶಾಲೆ ಇದು ನೋಡಿ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ನಮ್ಮ ಹತ್ರ ಈ BO ಪ್ರೈವೇಟ್ ಸ್ಕೂಲ್ಸ್ ಜೊತೆ ಅಥವಾ ನಾನು ಓದ್ತಾ ಇರುವ ಪ್ರೈವೇಟ್ ಸ್ಕೂಲ್ ಜೊತೆ BO ಶರ್ಮಿಲಾಗಿ ನನಗೆ ಹಾಲ್ ಟಿಕೆಟ್ ನಿರಾಕರಿಸಿಕೊಂಡು ಒಂದೇ ಒಂದು ದೂರು ಬಂದು we will suspend the BO, will take action. BO ಬಗ್ಗೆ ಹೇಳ್ತಿದ್ದಾರೆ ಖಾಸಗಿ ಶಾಲೆಗಳು ಯಾಕೆ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಂಡು ಅಲ್ಟಿಮೇಟ್ಲಿ ಫಿಗರ್ಸ್ ಸ್ಪೀಕ್. ಶಾಲೆಗಳ ಮೂಲಕನೇ ಹೋಗ್ಬೇಕಲ್ವಾ ವಿದ್ಯಾರ್ಥಿಗಳು? ಇದಕ್ಕೆ ಫೀಸ್ ಗೊಂದಲ ಕಾರಣ ಆಗ್ತಾ ಇದೆಯಾ? ಇಲ್ಲ, ಆಗಿರ್ಬೋದು. ಆ ಟೈಮಲ್ಲಿ ಕೂಡ ನಮ್ಮ ಕನ್ಸರ್ನ್ ಆಫೀಸರು ನಮ್ಮ SLCಗಳು ಅಲ್ಲಿಗೆ ಸಂಪರ್ಕ ಮಾಡಿದ್ರು ಕೂಡ ನಾವು ಪರಿಹಾರ ತೋರಿಸ್ತಾ ಇದ್ದೀವಿ. ಇದು ಕೆಲವು ಈ ವರ್ಷ ಈ ಕರೋನಾ ಕಾರಣದಿಂದ ಬೇರೆ ಸಂದರ್ಭದಿಂದ ಕೆಲವು ಆಗಿರ್ಬೋದು, ಅದಕ್ಕೂ ಕೂಡ ನಾವು ಪರಿಹಾರ ಹೊಂದಿದ್ದೇವೆ. ಯೋಚನೆ ಮಾಡಿ ಸರಿ, ಮಹಾರಾಷ್ಟ್ರ, ಕೇರಳ ಮತ್ತೆ ಗೋವಾದಿಂದ ಸ್ಟೂಡೆಂಟ್ ಬಂದಿದ್ದಾರೆ, ಅವರೆಲ್ಲರೂ ಟೆಸ್ಟ್ ಆಗಿದೆ. ಇದು ನಮ್ಗೆ ವಿಶೇಷವಾಗಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನಿದೆ ಆ ತರ ನಾವು ಮಾಡಿದ್ವಿ. ವಿಶೇಷವಾಗಿ ಮಕ್ಕಳಿಗೆ ಅಗತ್ಯ ಇಲ್ಲ ಅಂತ ನಾವು ಹೇಳಿದ್ದು. ಮತ್ತೆ ಅವರು ಪರೀಕ್ಷೆಗೆ ಬಂದ್ರು, ಅವ್ರ ಪರೀಕ್ಷೆಗೆ ಅವರ ಬೇರೆ ರೂಮ್ ಮಾಡಿದ್ರು, ಅವ್ರ ಪರೀಕ್ಷೆ ತಗೊಂಡಿದ್ದಾರೆ. ಗೋವಿಂದ ಬಂದವರಿಗೆ ನಾವು ರ್ಯಾಂಕ್ ಪರೀಕ್ಷೆ ಮಾಡಿ ಸರ್, ಅಟ್ಲೀಸ್ಟ್ ಪೂರಕ ಪರೀಕ್ಷೆನಲ್ಲಾದ್ರೂ ಮಕ್ಕಳು ಶಾಲೆ ಮೂಲಕನೇ ಬಂದು ನೋಂದಣಿಯನ್ನ ಮಾಡಿಸ್ಕೋಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಈ ಸಮಸ್ಯೆ ಬಂದಂಗೆ ನಾವು ಯೋಚನೆ ಮಾಡಿ ಕ್ರಮ ಮಾಡ್ತೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ತನು ಪತ್ರಿಕೆ ಏನ್ ಕೇಳ್ತಿದ್ರೆ ತನು ಇಲ್ಲಿ ಕೇಳಿಸುತ್ತೆ. ಇವರೆಲ್ಲ ಅಡ್ಡ ನಿಂತಿರೋದ್ರಿಂದ ಕಾಣಿಸ್ತಾ ಇಲ್ಲ. ಮನುಷ್ಯ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಇವಾಗ ನೀವು ಒಂದ್ ಹೇಳಿದ್ರಿ ಸರ್, ಯಾರೇ ಮಕ್ಕಳಿಗೆ ಹಾಲ್ ಟಿಕೆಟ್ ಸಿಕ್ಕಿಲ್ಲ BO ಅಂದ್ರೆ ನೀವು ಟೇಕ್ ಆಕ್ಷನ್ ಅಗೇನ್ಸ್ಟ್ BO. But what about the action against the school managements who have not provided hall tickets? That will be the natural consequence also.
ಇವರೇನೋ BEO ಮೇಲೆ ಅಂತ ಕಂಪ್ಲೇಂಟ್ ನಾನು ಹೇಳಿದ್ರು BEO ಶಾಮೀಲಾಗಿದ್ದಾರೆ ಅಂತ ಒಂದು ಪದ ಬರ್ತದೆ. ಆಗಿದ್ದಾಗ ನಾವು BEO ಮೇಲೆ ಹೋಗಿ ಶಾಲೆ ಮೇಲೆ ಕಂಪ್ಲೇಂಟ್ ಕೊಟ್ರೆ ನಮ್ಮ ಶಿಕ್ಷಣ ಕಾಯ್ದೆ ಅನ್ನುವಾಗ ಏನ್ ಕ್ರಮ ತಗೋಬೇಕು ಅಂತ ಇಲಾಖೆ ನಿರ್ಧಾರ ಮಾಡುತ್ತೆ. ಓಕೆ, ಆಮೇಲೆ ಇನ್ನೊಂದು ಏನಂದ್ರೆ ಇವಾಗ ಪ್ರೈವೇಟ್ ಈ ಸತಿ MCQ ಮಾಡಿದ್ರ, ಆಬ್ವಿಯಸ್ಲಿ ದ ಎಕ್ಸಾಮ್ ವಿಲ್ ಬಿ ಈಸಿಯರ್. ಸೊ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ವಾಟ್ ಇಸ್ ದಟ್ ಅಪಿಯರ್ ಆಗೋ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ನಾ ಕಂಪೇರ್ ಟು ದ ಪ್ರೀವಿಯಸ್ ಇಯರ್. ಅದು ಒಂದು. ಆಮೇಲೆ ಎರಡನೇದು ಬಿಕಾಸ್ ಆಫ್ OMR ಶೀಟ್ಸ್ ಅಂಡ್ ಥಿಂಗ್ಸ್ ಲೈಕ್ ದಟ್ ದ ರಿಸಲ್ಟ್ಸ್ ಬೇಗ ಆಗುತ್ತೆ. ಸೊ when will the results be announced and how fast it will be compared to the previous year? I think we already made a statement in this regard. ನಮ್ದು 22ನೇ ತಾರೀಕು ಜುಲೈ ನಮ್ದು 2ನೇ ಪರೀಕ್ಷೆ ಮುಗಿದ, ಕೊನೆಯ ಪರೀಕ್ಷೆ ಮುಗಿಯುತ್ತೆ. ತಕ್ಷಣ ನಮ್ದು ಕಾರ್ಯ ಸ್ಟಾರ್ಟ್ ಆಗುತ್ತೆ, ಇವ್ಯಾಲ್ಯೂಯೇಷನ್. ಒಂದು ನಮ್ಮ ಉದ್ದೇಶ ಇರೋದು ಅರೌಂಡ್ ಆಗಸ್ಟ್ 10th, around August 10, August 11, will come out with us. Okay, and how much faster it will compared to the previous year, sir? ಅದು ಯೂಶುವಲಿ ಸಾಮಾನ್ಯ ಮೇಡಮ್, ನೀವು ಬಹಳ ವರ್ಷಗಳಿಂದ ನೋಡ್ಕೊಂಡು ಬಂದ್ರೆ ನಿಮ್ಗೆ ಗೊತ್ತು ರಿಸಲ್ಟ್ಸ್ ಎಷ್ಟು ಇಂಪಾರ್ಟೆಂಟ್. ಅದು 1 ತಿಂಗಳು ತಗೊಳ್ತಾ ಇದ್ರು, ಇಲ್ಲಿ ಒಂದು 15 ದಿವಸ 12 ದಿವಸ ತಗೊಂಡು. Okay, and so the private candidates question that I asked is the ಅದೇ ವ್ಯತ್ಯಾಸ ಆಗಿಲ್ಲ. ಹೋದ ವರ್ಷ ಎಷ್ಟಿತ್ತು ಅದೇ ಇದೆ. ಸ್ವಪ್ನ ಸರ್, ಅದು ಕೋವಿಡ್ ಬಂದಿರೋ ವಿದ್ಯಾರ್ಥಿಗಳು ಪರೀಕ್ಷೆ ಬರ್ದಿದ್ದಾರೆ ಕೋವಿಡ್ ಕೇರ್ ಸೆಂಟರ್ ನಲ್ಲಿ. ಕೋವಿಡ್ ಇಲ್ಲದೆ ಮನೆಗೆ ಬೇರೆ ಕೋವಿಡ್ ಬಂದ್ರು ಕೂಡ ಕೋವಿಡ್ ಕೇರ್ ಸೆಂಟರ್ ಪರೀಕ್ಷೆ ಬರ್ದಿಲ್ಲ. ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿಸಿ ಪರೀಕ್ಷೆ ಬರೆಯೋದ್ರಿಂದ ಬೇರೆ ವಿದ್ಯಾರ್ಥಿ ಈಗ ಕೋವಿಡ್ ಇಲ್ಲದ ವಿದ್ಯಾರ್ಥಿಗಳು ನೋಡಿ, ನಾನು ಜಿಲ್ಲೆಗಳ ಒಂದು ಇದು ಕೂಡ ಕೊಟ್ಟೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಬರ್ತಿದ್ದಾರೆ ಅವ್ರೆಲ್ಲರೂ ಕೂಡ ಒಟ್ಟಿಗೆ ಸೇರಿಸೋ ಪ್ರಸಂಗನೇ ಬರೋದಿಲ್ಲ. ಮೊದಲು 55 ಜನರು ಕೂಡ ಸೇರಿಸೋ ಪ್ರಸಂಗ ಬರಲ್ಲ. ಮತ್ತೆ ಅವೆಲ್ಲರೂ ಕೂಡ ಕೋವಿಡ್ ಕೇರ್ ಸೆಂಟರ್ ಇಂದ ಬರ್ದಿದ್ದಾರೆ ಹೊರತು ಎಕ್ಸಾಮಿನೇಷನ್ ಸೆಂಟರ್ ಇಂದ ಬರ್ದಿಲ್ಲ. ಯಾವುದೂ ಮಗುಗೂ ತೊಂದರೆ ಆಗದೆ ನಾವು ನೋಡ್ಕೊಂಡಿದ್ದೀವಿ. ಸರ್, ಪರೀಕ್ಷೆ ಚಾಲೆಂಜ್ ಮಾಡಕ್ಕೆ ಅವಕಾಶ ಇಲ್ವಾ ಸರ್? ಅಷ್ಟೇ ಪರೀಕ್ಷೆ ಚಾಲೆಂಜ್ ಮಾಡಕ್ಕೆ ಇದರಲ್ಲಿ ಇವ್ಯಾಲ್ಯೂಯೇಷನ್ OMR ಇದರಿಂದ ಚಾಲೆಂಜ್ ಮಾಡೋಕ್ಕೂ ಕೂಡ ಕಡಿಮೆ ಅವಕಾಶ ಇದೆ. ಅಲ್ಲ, ಕಡಿಮೆ ಇದೆ. ಅಬ್ಸಲ್ಯೂಟ್ಲಿ ಯಾರು ಮಾಡೋದು. ಸೊ ಥ್ಯಾಂಕ್ ಯು ವೆರಿ ಮಚ್. PUC ಸರ್ ನಾಳೆ ಅದೇ ಅದೊಂದು ಹೇಳ್ಬಿಡಿ. ನಾಳೆ ಬಂದು 2020-21ನೇ ಇಸ್ವಿಯ ಸೆಕೆಂಡ್ PUC ನಾವು ಇವ್ಯಾಲ್ಯೂಯೇಷನ್ ಮೌಲ್ಯಾಂಕನ ಬೇರೆ ರೀತಿ ಮಾಡಿದ್ದೀವಿ ನಾವು. ಸೊ ಒಟ್ಟು ಸೆಕೆಂಡ್ PUC ಫಲಿತಾಂಶವನ್ನ ನಾಳೆ 20ನೇ ತಾರೀಕು ಜುಲೈ ಸಂಜೆ 4 ಗಂಟೆಗೆ ತಮ್ಮ ಮೂಲಕ ಪ್ರಕಟಿಸಲಾಗುತ್ತೆ. ಅದನ್ನ ನಾಳೆ ಸಂಜೆ 5 ಗಂಟೆಗೆ ವೆಬ್ಸೈಟ್ ಅಲ್ಲಿ ಮತ್ತೆ ಸಂಬಂಧಪಟ್ಟ ಕಾಲೇಜಲ್ಲಿ ಕೂಡ ಪ್ರಕಟ ಮಾಡ್ತಾರೆ. ಸರ್, ರಿಪೀಟರ್ಸ್ ಅಲ್ಲಿ ಪ್ರೈವೇಟ್ ಸ್ಟೂಡೆಂಟ್ಸ್ ನಮಗೂ ಕೂಡ SSLC ರೀತಿ ಪರೀಕ್ಷೆ ಮಾಡಿ ಅಂತ ಹೇಳಿ ಸ್ವೀಟ್ ನೀತಿಯಲ್ಲಿ ನಾನು ಒಂದು ಸ್ಪೂನ್